ನಮಸ್ಕಾರ. ಇವತ್ತು NTPC ಕೂಡಿಗೆ ಥರ್ಮಲ್ ವಿದ್ಯುತ್ ಅಂದರೆ ಕೆರೆ ಮಾಡ್ಯಾರ. ನೀರಿನಲ್ಲಿ ಬಿಡುವಂಥ ಬೂದಿದು ಸುಮಾರು 200 ಎಕರೆ 400 ಎಕರೆ 600 ಎಕರೆ ಅಂತ ಕೆರೆ ಮಾಡಿ ಬೂದಿ ನೀರಿನ ಮುಖಾಂತರ ಬಿಟ್ಟ ಅಂದ್ರೆ ನೀರು ಭೂಮಿ ಒಳಗೆ ಹಿಂಗಬೇಕು, ಬೂದಿ ಮಾತ್ರ ಮ್ಯಾಗ ಉಳಿಬೇಕು ಅಂಥದ್ದು ಇದು ಥರ್ಮಲ್ ಮಾಡ್ತು. ಹಿಂದೆ ನಮ್ಮ ರೈತರು ಹೋರಾಟ ಮಾಡಾಗ ಇದು ಯಾರಿಗೇನು ಹಾನಿ ಆಗೋದಿಲ್ಲ ಅಂಥೇಳಿ ಈ ಕೂಡಿಗೆ NTPCಯನ್ನು ಪ್ರಾರಂಭ ಮಾಡಿದರು. ಇವತ್ತಿನ ದಿನ ಸುಮಾರು ಚಾಲು ಆಗಿ ಒಂದು 10-12 ವರ್ಷದಾಗ ಇವತ್ತು ಸುತ್ತಮುತ್ತಲಿನ ಇಡೀ ತಾಲೂಕಿನ ರೈತರಿಗೆ ಪೂರ ಸಂಕಷ್ಟ ತಂದತ್ತಿದೆ. ಯಾಕಪ್ಪ ಅಂದ್ರೆ ಇದು ಕೆಮಿಕಲ್ಸ್ ಬೂದಿ. ಇದು ಏನಿದೆ ಇದರ ಮುಖಾಂತರ ಹೋಯ್ತಿದ್ರು, ಮೊದಲ ಬೋಟ್ ಮುಖಾಂತರ ಇದನ್ನು ಟ್ಯಾಂಕರ್ ಮುಖಾಂತರ ಇಲ್ಲಿಂದ ಸ್ಥಳಾಂತರ ಮಾಡ್ತಿದ್ರು. ಇವತ್ತು ಏನಾಗೈತಿ, ಇದು ಹೈವಾದ ಮುಖಾಂತರ, ಟಿಪ್ಪರ್ ಮುಖಾಂತರ, ಲಾರಿ ಮುಖಾಂತರ ಈ ಒಯ್ದ್ರಿಂದ ಮತ್ತು ಇಟ್ಯಾಚ್ ಆ ಕೆರೆ ಒಳಗೆ ಸಂಪೂರ್ಣ ನೀರು ತೆಗದ ಆ ಇಟ್ಯಾಚಲ್ಲಿ ಹಾಡಿ ಅದನ್ನು ಲೋಡಿಂಗ್ ಮಾಡಾಕತ್ತಾರ. ಆ ಕೆರೆ ಏನು 200 ಎಕರೆ 300 ಎಕರೆ 400 ಎಕರೆ ಕೆರೆ ಅದಾವಲ್ಲ, ಆ ಕೆರೆ ಒಳಗೆ ಗಾಳಿಗೆ ಅದು ಪೂರ ಎದ್ದ ಸುತ್ತಮುತ್ತಿರುವಂಥ ರೈತರಿಗೆ ಜಮೀನಾಗ ಬಿದ್ದು ದನಕರ ನೀರು ಕುಡಿಯೋದು. ಇವತ್ತು ಉಳ್ಳಾಗಡ್ಡಿ ಇರಲಿ, ಗೊಂಜಾಳ ಇರಲಿ, ಇವತ್ತು ಜೋಳದ ಮೇವು ಇರಲಿ, ಇವತ್ತು ಎಲ್ಲದರ ಮ್ಯಾಗ ಹರಡಿ ಇವತ್ತು ನಮ್ಮ ರೈತರು ಪೂರ ಸಂಪೂರ್ಣ ಹಾಳಾಕತ್ತಾರೆ. ಮತ್ತು ಯಾರೂ ಹೊಲ ನಿಂದ್ರಾಕಿಲ್ಲ. ಅಂಥ ಬೂದಿ ಹಾರಿ ಬಂದು ರೈತರು ಹೊಲ ಬೀಳಾಕತ್ತೈತಿ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಇವತ್ತು ಎಚ್ಚರಿಕೆ ಕೊಡಾತೀವಿ NTPC ಅಧಿಕಾರಿಗಳಿಗೆ. ಯಾಕಂದ್ರೆ ಈ NTPC ಅಧಿಕಾರಿಗಳ ಹರಾಮ್ ಕೋರದಾರ. ಯಾಕಂದ್ರೆ ಯಾರಿಗೆ ಸ್ಪಂದನೆ ಇಲ್ಲ, ಈ ಮಗಲ ಇದ್ದಂಥ ರೈತರ ಸ್ಪಂದನೆ ಇಲ್ಲ. ಯಾಕಪ್ಪ ಅಂದ್ರೆ ಅರ್ಧಮುರ್ಧ ಕೆಲಸ ಮಾಡಿ ಆ ಹರಿ ಹೊಡೆದು ಆ ರೈತರ ಜಮೀನಲ್ಲಿ ಇದ್ದಂಥ ದನ ಕರುಗಳು ಮೇವಕ್ಕೆ ಬಂದ ಒಳಗೆ ಬೀಳಾಕತ್ತಾವ. ಅದಕ್ಕೆ ತಂತಿ ಬೇಲಿ ಹಾಕೋಬೇಕಾಯ್ತು, ಅದನ್ನು ಮಾಡಿಲ್ಲ. ಮತ್ತು ರೈತರ ಜಮೀನು ಬಿಟ್ಟ ಹರಿ ಹೊಡಿಬೇಕಾಗಿತ್ತು. ಅವ್ರ ಹದ್ದ ಏಟೈತೆ ಅಲ್ಲಿಗೆ ಹಚ್ಚ ಕೊದ್ದರಿಸಿ ಹೊಡೆದಾರ. ಅದು ಕೂಡ ಸಂಪೂರ್ಣ ಇವತ್ತು ರೈತರ ಜಮೀನನ್ನ ಕೊದ್ದರಿಸಿ ಬಿದ್ದು ಅದು ಹಾಳಾಗತ್ತೈತಿ. ತಕ್ಷಣವೇ ತಂತಿ ಬೇಲಿ ಹಾಕಬೇಕು, ಅದಕ್ಕೆ ಕಲ್ ಪಿಚ್ಚಿಂಗ್ ಮಾಡ್ಬೇಕು ಅವ್ರು ಹರಿ ಹೊಡೆದಂಥದ್ದು. ಮತ್ತು ಇದು ಏನು ಬೂದಿ ಐತಲ್ಲ ಹಾರ್ಲಾರ್ದಂಗೆ ಮಾಡಬೇಕು. ಇದು ಎದ್ರ ಮುಖಾಂತರ ಹೋಗ್ಬೇಕಪ್ಪ ಅಂದ್ರೆ ಟ್ಯಾಂಕರ್ ಮುಖಾಂತರ ಈ ಬೂದಿಯನ್ನು ಸಪ್ಲೈ ಮಾಡ್ಬೇಕು. ಇದನ್ನು ಕೂಡ ಬಂದ್ ಮಾಡಿಸ್ಬೇಕಂತೇಳಿ ಇವತ್ತು ಮಾಧ್ಯಮದವ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಕೂಡ ಈ ಮಾಧ್ಯಮದವ್ರ ಮುಖಾಂತರ ಎಚ್ಚರಿಕೆ ಕೂಡ ಆಯ್ತು. ಸಾಹೇಬ್ರ, ಈ ಬೂದಿ ಏನಾದ್ರೆ ಹಾರಾಕ್ ಬಿಟ್ರೆ ನಾವು ಮಾತ್ರ ನಿಮ್ಮ ಗಾಡಿಯನ್ನು ಬಿಡುವುದಿಲ್ಲ, ತಾಲೂಕಿನ ಮುಂದೆ ಬಿಡುವುದಿಲ್ಲ ಇಲ್ಲಿ. ಯಾಕಂದ್ರೆ ಸುತ್ತಮುತ್ತ ಒಂದು 7-8 ಹಳ್ಳಿ ಸಂಪೂರ್ಣ ಹಾಳಾಕತ್ತಾವ ಈ ಬೂದಿ ಅಂತ. ನಾಳೆ ನಮ್ಮ ಮಕ್ಕಳು ಅಂಗವಿಕಲರು ಹುಡ್ತಾರ, ಅದರಿಂದ ಇಸಕಾರಿ ನಮಗೆ ರೋಗ ರುಜಾನುಗಳು ಬರ್ತಾವೆ. ಯಾಕಂದ್ರೆ ಇವತ್ತು ಆಗಿದಂಥ ಉದಾಹರಣೆ ರಗಡದಾವ. ಇವತ್ತು ಹೋಗ್ರಿ ರಾಯಚೂರು ಘಟಕದ ಮಗ್ಳು ಹೋಗ್ರಿ, ಅಲ್ಲೆಲ್ಲ ಅಂಗವಿಕಲ ಮಕ್ಕಳು ಹುಟ್ಟ್ಯಾರ, ಅಲ್ಲೆಲ್ಲ ಏನು ಬೆಳೆಯಕ್ಕೆ ತಯಾರಿಲ್ಲ. ಅಂಥ ಪರಿಸ್ಥಿತಿ ಆಗತ್ತೆ. ತಕ್ಷಣವೇ ಇದನ್ನು ಬಂದ್ ಮಾಡಿಸ್ಬೇಕು. ಬಂದ್ ಮಾಡಿಸಿದ ಯಾವ ರೀತಿ ಮೊದಲೇನು ಕಾನೂನದಾಗ ಐತಿ ಫಾಲೋ ಮಾಡ್ಯಾರ ಆ ರೀತಿ ಮಾಡ್ಬೇಕಂತೇಳಿ ಹೇಳಾಕತ್ತೇವು. ಇದನ್ನು ನಿಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಏನು ಸುತ್ತಮುತ್ತ ಇಡೀ ತಾಲೂಕಿನಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಾಪಣಾ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳ ನೇತೃತ್ವ ಒಳಗೆ ಒಂದು ದೊಡ್ಡ ಪ್ರಮಾಣ NTPC ಮುಂದೆ ಹೋರಾಟ ಮಾಡ್ಬೇಕಾಗತ್ತೇಳಿ ಈ ಮಾಧ್ಯಮದ ಅವ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡಾಕತ್ತೇವೆ ನಾವು. ತಕ್ಷಣ ಇದನ್ನು ಬಂದ್ ಮಾಡ್ಬೇಕು. ಯಾಕಂದ್ರೆ 15 ದಿವಸದಿಂದ ಹೋರಾಟ ಮಾಡ್ಕೊತ ಬಂದೇವು ನಾವು. ಇದನ್ನು ಹೈವಾದ ಮುಖಾಂತರ ಒಯ್ಬೇಡ್ರಿ ಮತ್ತು ಕೆರೆ ಒಳಗೆ ನೀರು ತುಂಬಿಸ್ರಿ. ಯಾಕಂದ್ರೆ ಬೂದಿ ಹಾರಿ ನಮ್ಮ ರೈತರು ಈಗ ಈರುಳ್ಳಿ ಈಗ ಕಟಾವಕ್ಕೆ ಬಂದೈತಿ. ಈಗ ಈರುಳ್ಳಿ ಸೋಸಕ್ಕೆ ಯಾರೂ ಆಳುಗಳು ಬರೋಲ್ರ. ಹುಡಿ ಹಾರಿ ಬರತ್ತಪ್ಪ, ನಮ್ಮ ಗಂಟ್ಲು ಬ್ಯಾನಿ ಅದು ಬ್ಯಾನಿ ಬರಾಕತ್ತೈತಿ, ನಾವು ದಗದಕ್ಕೆ ಬರೋದಿಲ್ಲ ಅನ್ನಕತ್ತಾರ. ಅಂಥ ಪರಿಸ್ಥಿತಿನೂ ಇವತ್ತು ಉಂಟಾಗೈತಿ. ಅದಕ್ಕೆ ತಕ್ಷಣ ಕೆರೆಗೆ ನೀರು ಬಿಡಬೇಕು ಮತ್ತು ಇದನ್ನೆಲ್ಲ ಬಂದ್ ಮಾಡಿಸುವಂಥದ್ದು ಆಗ್ಬೇಕು ತಕ್ಷಣ. ಇವತ್ತು ಈಗ ಹೇಳಿದ್ರೆ SC ಸಾಹೇಬ್ರ ಜೋಡಿ ಮಾತಾಡಿದೆವು, DC ಅವರು ಹೇಳಿದ್ರು ಇಲ್ಲ ಮೀಟಿಂಗ್ ಆಗಿ ಇದು ಏನೈತಿ ಕ್ರಮ ತಗೋತೇವೆ, ಅಲ್ಲಿವರೆಗೂ ನಾವೆಲ್ಲ ಹೈವಾ ಮತ್ತು ಟಿಪ್ಪರ್ಗಳು ಮತ್ತು ಲಾರಿಗಳು ಎಲ್ಲ ತುಂಬ ಸಂಪೂರ್ಣ ಬಂದ್ ಮಾಡಿಸೇವೆ ಅಂತೇಳಿ ನಮಗೆ ಮಾತು ಕೊಟ್ರ. ಅದೇ ರೀತಿಯಲ್ಲಿ ನಡ್ಕೊಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಇಳಿಯುತ್ತೇವೆ. ಅದನ್ನು ನಾಳೆ ಅಥವಾ ನಾಡಿದ 2 ದಿನದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಏನು ಒಂದು ಮೀಟಿಂಗ್ ಮಾಡಿ ನಾವು ಇಲ್ಲಿ ಎಲ್ಲ ಸುತ್ತಮುತ್ತಲಿನ ರೈತರಿಗೆ ಹೇಳಿ ಅದನ್ನು ಸೂಕ್ತವಾದ ಕ್ರಮಕ್ಕೆ ಇಳಿತೇವೆ. ಎಲ್ಲ ನಮ್ಮ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ರೈತ ಬಾಂಧವರು ಒಂದಾಗಿ ಇದು ಏನು ಧೂಳು ಹಾರೋದು ಮತ್ತು ಏನು ಒಳಗಡೆ ನೌಕರಿ ಮಾಡತ್ತಾರ ನಮ್ಮ ಮಕ್ಕಳಿಗೆ ಸರಿಯಾದ ನೌಕರಿ ಕೊಟ್ಟಿಲ್ಲ, ಎಜುಕೇಷನ್ ತಕ್ಕಂಗ ನೌಕರಿ ಕೊಟ್ಟಿಲ್ಲ. ಅದನ್ನು ಕೂಡ ಅವತ್ತಿನ ಸಭೆಯಲ್ಲಿ ಮಾತಾಡಿ ಅವ್ರಿಗೆ ಕೂಡ ಯೋಗ್ಯವಾದ ಒಂದನ್ನು ಹುದ್ದೆಯನ್ನು ಕೊಡಬೇಕು, ಅವ್ರಿಗೆ ಪಗಾರ ಕೊಡ್ಬೇಕಂತ ಹೇಳಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸೋಣ ಅಂತೇಳಿ. ನಮಸ್ಕಾರ. ಸೋಮು ಬ್ರದರ್, ಕೋಲಾರ ತಾಲೂಕು ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಅನ್ನದಾತನಿಗೆ, ಯೋಗಿಗೆ, ರೈತ ಮಕ್ಕಳಿಗೆ, ರೈತ ತಾಯಿಯಂದಿರಿಗೆ ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು, ಬೇಕೇ
ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಎಲ್ಲರೂ ರೈತರ ನಾವು ನಿಮ್ ಸಪೋರ್ಟ್ ಮಾಡೋ ಸಂಬಂಧ 12 ದಿವಸದಿಂದ ನಾವು ನಿಂತೀವ್ರಿ, ಇಲ್ಲ ಅಂತಿಲ್ಲ. ಇನ್ನತ್ತ ಯಾವ್ದೋ ಒಂದ್ ಕೆಲಸ ಐತ್ರಿ, ಸ್ಟ್ರೈಕ್ ಮಾಡ್ತೀವಿ 2 ದಿವಸನಾಗ ಇದು ಆಗ್ತಿದ್ರಿ. ಈಗ 12 ದಿವಸದಿಂದ ನೀವು ನಿಂತೀವ್ರಿ ಅಂತ ಹೇಳಿದ್ಮೇಲೆ ನಮಗೂ ಮಷಿನರಿ ಆಗ್ಲಿ ಎಲ್ಲ ಡಂಪರ್ಸ್ ಎಲ್ಲ ನಿಂತವ್ರಿ. ಅದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಅದೇ ಸಪೋರ್ಟ್ ಮಾಡಿ ಗಾಡಿ ತುಂಬಿಕೊಟ್ಟೇವ್ರ ಸರ್. ಚಾಲು ಮಾಡಿ ಸರ್, ಅದು ಬಂದಿದ್ದ ಗಾಡಿಗಳು ತುಂಬ್ಕೊಂಡು ಸರ್. ನಾವು ಹೇಳಿಲ್ಲ ಅವತ್ತು ನೀವೇ ಹಿಡಿದಾಗ ಹೇಳಿರಿ, ವಿಡಿಯೋ ಮಾಡ್ಯಾರ ಸರ್. ನಾವು ತುಂಬುದಲ್ಲ ನಿಮ್ಗೆ ರೈತರ ಬಗೆಹರದ ನೀವು ತುಂಬ ತುಂಬ್ತೀವ ಅಂತ ಹೇಳ್ಯಾರ ಇವ್ರು ವಿಡಿಯೋ ಮಾಡ್ಕೊಂಡಾಗ. ಅಷ್ಟುವಾಗಿ ನಾವು ಹೇಳೇವ, ನೀವು ನೋಡ್ರಿ ಸರ್ ನಾವು ಉದ್ದೇಶಪೂರ್ವಕ ಬಂದ್ ಮಾಡಕತ್ತಿಲ್ಲ. ಸರಿ ಸರ್, ನಾವು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಕತ್ತಿಲ್ಲ. ಅಲ್ಲಿ ಜಮೀನ್ದಾಗ ಬೂದ್ ಹಾರಾಕತ್ತೈತಿ, ಅದು ಒಂದು ತಂತಿ ಬೇಲಿ ಹಾಕ್ಬೇಕು ಸರ್. ಅವರು ತಂತಿ ಬೇಲಿ ಅದನ್ನು ಸಹಿತ ಮನವಿ ಕೊಟ್ಟವ್ರು ನಾವು. ಅವರು ಇಲ್ಲಿ ನಮಗ ರೈತರ ಜಮೀನ್ ಎಲ್ಲ ಒನ್ ಟೈಮ್ ಇನ್ಸ್ಟಾಲ್ಮೆಂಟ್ ರೈತರ ಕಡೆ ಕಲ್ ಪಿಚ್ಚಿಂಗ್ ಐತಿ ಸರ್. ಕಲ್ ಪಿಚ್ಚಿಂಗ್ ಮಾಡ್ಬೇಕಂತ ಹೇಳಿ ಒಂದ್ ಕಡೆ ಗಟ್ರ ಮಾಡ್ಯಾರ, ಒಂದ್ ಕಡೆ ಮಾಡಿಲ್ಲ. ಶೆಡ್ನೆಟ್ ಈ ಭಾಗದಾಗ ಮಾಡ್ಯಾರ, ಆ ಭಾಗದಾಗ ಶೆಡ್ನೆಟ್ ಅದು ಇಲ್ಲ. ಎಲ್ಲ ಒಂದೇ ಪೂರ ಟೆಂಡರ್ ಕೊಡ್ತಾರೆ ಸರ್ ಅವರು. ನಾವು ಇದು ಇರ್ತಾರಲ್ಲ ಕಾಂಟ್ರಾಕ್ಟ್ರು, ಒಂದ್ ಕಡೆ ಮಾಡ್ಕೊಂಡು ಬಂದಿರ್ತಾರೆ ಸರ್ ಅವರು. ಅವ್ರ ಪ್ರಾಬ್ಲಮ್ ನಿಂತಿರ್ತೈತಿ ಮಾಡಿ ಸೋರ್ಸ್ ಆಗ್ತದೆ. ಅದೇ ಸರ್ ಹಿಂಗೆ ಐತ್ರಿ ಅದು. ಸ್ವಲ್ಪ ಪ್ರಭಾವಿಗಳು ನೀವು ಮನವಿ ಕೊಟ್ಟಿರಿ ಸರ್, ಅದಕ್ಕೆ ನಮಗೂ ಸಪೋರ್ಟ್ ಮಾಡಿ ಟೈಮಿಂಗ್ ಯಾರಿಗೆ ಕೊಟ್ಟಾರ? ಟೈಮಿಂಗ್ ಯಾರಿಗೆ ಕೊಟ್ಟಾರ? ನನಗೆ ಹೇಳ್ರಿ, ಮೀಟಿಂಗ್ ಅವ್ರಿಗೆ ಅನ್ಸು ಇಲ್ಲ. ಅವ್ರ ಬಂದ್ ಮಾಡಕ್ ನಮಗ್ ಮಾತ್ರ ಹೇಳೇನ್ರಿ ಸಾಹೇಬ್ರ, ನೀವು ನಮಗ ಸಪೋರ್ಟ್ ಮಾಡ್ಬೇಕು ಈ ವಿಷಯದಾಗ. ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ಹೋಗಿ ನಮ್ಮ ತಹಸೀಲ್ದಾರ್ಗೆ ಐತಿ. ನಮ್ಮ ರೈತರಿಗೆ ಇದರಿಂದ ಹಾನಿ ಆಗತ್ತದ. ಅವ್ರು ಬರೆದು ಕೊಟ್ಟ ಪ್ರಕಾರ ಈ NTPC ಮಾಡೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಹಾನಿ ಆಗೋದಿಲ್ಲ, ಬೂದಿ ಬೀಳೋದಿಲ್ಲ ಅಂತೇಳಿ ಮಾಡಿದಂಥದ್ದು ಈ NTPC. ಅದು ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ಐತಿ. ಅವ್ರ ಕಡೆ ಪೇಪರ್ಸ್ ಎಲ್ಲ ದಾಖಲೆಗಳು ತೊಗೊಂಡಾರಿ. ಇದು ಮತ್ತು ಹೈವಾ ಟಿಪ್ಪರ್ ಮುಖಾಂತರ ಒಯ್ಯುವಂಥದ್ದು ಅಲ್ರಿ, ಇದು ಟ್ಯಾಂಕರ್ ಮುಖಾಂತರ ಈ ಬೂದಿ ಇಲ್ಲಿ ಸಪ್ಲೈ ಆಗುತ್ತೆ. ಮತ್ತು ಯಾವತ್ತು ಕೆರೆ ಒಳಗೆ ಆ ಬೂದಿ ಒಳಗೆ ನೀರು ಇರ್ಬೇಕು. ಈ ಸದ್ಯಕ್ಕೆ ಒಣದೈತಿ ಬೂದಿ, ಈ ಕೆರೆ ಒಳಗೆ ಹೋದ್ರೆ ಎಲ್ಲಿ ನೀರಿಲ್ಲ, ಯಾವತ್ತೂ ಡ್ರೈ ಇರಬಾರ್ದು. ಅದಿಲ್ಲ ಇಲ್ರಿ, ಬೋಟ್ ತೆಗಿಬೇಕಿಲ್ಲ. ಆಮೇಲೆ ತುಂಬಾ ಎಲ್ಲ ಒಂದು ಬತ್ರಿ ಅವು ಹಿಡಿಯೋಗಳದಾವ. ಅದ್ರಾಗಿ ಬೇರೆ ಗ್ರೇಡ್ ಇದು ಬರ್ತಾವ್ರಿ. ಮಾಧ್ಯಮದವ್ರು ಬರಾಕತ್ತಾರ, ನೀ ಇವತ್ತು ಸ್ಟ್ರಿಕ್ ಹಾಕಿಂತ ಟಿವಿ ಮಾಧ್ಯಮದವ್ರು ತರಿಸಿದಿಲ್ಲ, ತರಿಸಿನಿ. ಹಿಂದೂ ಇದನ್ನ 6 ವರ್ಷದಿಂದ ಒಮ್ಮೆ ಆಗಿತ್ತಿದ. ಆದ ಹೊತ್ನಾಗ ಅಲ್ಲಿ ರೈತರು ಸ್ವಲ್ಪ ನಾವು ಬಿಟ್ಟಿವ ಅದನ್ನ. ರೈತರು ಅವ್ರವ್ರ ಅಡ್ಜಸ್ಟ್ಮೆಂಟ್ದಾಗ ಈಗ ಹೇಳಿದ್ರಲ್ಲ ನಮ್ಮ ಅಣ್ಣರು. ಈಗ ಅಷ್ಟು ಸಪೋರ್ಟ್ ಮಾಡಿ ನೀವು ಅಣ್ಣ ನಮಗ ಸಂಬಂಧ ಇಲ್ಲ ಮಾತಾಡಕ. ನಾವ್ ಒಂದ್ ಮಾತು ರೈತರೇ ಇದೀವ್ರಿ, ನಾವು ರೈತರೇ ಇದೀವ್ರಿ. ಮತ್ತೆ ನಮ್ಮ ಪರವಾಗೂ ಸಪೋರ್ಟ್ ಮಾಡ್ರಿ. ನೀವು ಏನಂತ ಮಾಡೋಣ ಅಧ್ಯಕ್ಷರ ಒಳ್ಳೇದು ಹೇಳಕತ್ತಿಲ್ಲ. 12 ದಿವಸದ ಗಾಡಿಗಳು ನಿಂತಾವ ಅಂತ ಹೇಳಿದ್ಮೇಲೆ ನೀವು ನಿಮ್ಗೆ ಸಪೋರ್ಟ್ ಮಾಡಿದ್ದಲ್ಲೇ ನಾವು ನಿಂತೀವ್ರಿ. 12 ದಿವಸದಿಂದ ಏನಂತ ಮಾಡ್ರಿ ನೀವು ಸಪೋರ್ಟ್? ಮತ್ ಗಾಡಿಗಳನ್ನೇ ಬಂದ್ ಮಾಡಿವ್ರಿ, ಎಲ್ಲ ಕಾಟಾನೆ ಬಂದ್ ಮಾಡಿ ಬೋದಿ ಹೋಗಿ ಹೇಳ್ರಿ ಅವ್ರಿಗೆ. ಇವತ್ತು ಮಾತಾಡಕತ್ತೀವಿ ನಾವು 12 ದಿವಸದಿಂದ ಹೇಳ್ಕೊಟ್ಟೆ ಬಂದಿವಿ ಮಾತಾಡಕತ್ತೀವಿ. ನೋಡ್ರಿ ಬಂದಾಗ ಅವರು ಬರೋರು ಅಂತ ನೀವು ತುಂಬತ್ತಿರ್ಲ, ನೀವು ರೈತರ ಮಕ್ಕಳಿಲ್ಲ ತುಂಬ್ತೀರಾ? ತುಂಬ್ರಿ ಬರ್ರಿ ಕುರ್ಗಳ ತುಂಬ್ರಿ ತುಂಬ್ರಿ ಎಲ್ಲ ಕುರ್ಗಳು ನಮ್ಮ ಹೊಟ್ಟಲ್ಲಿ ನೀನ್ ಯಾರ ಮುಂದೆ ಮಾತಾಡ, ನನ್ನ ಮುಂದೆ ಮಾತಾಡದೆ ಅಡ ಎಚ್ಚರ ಇಟ್ಕೊಂಡು ಮಾತಾಡ. ರೈತರು ಇರ್ಬೋದು ಏನಿರ್ಬೋದು, ರೈತ ಅಲ್ಲ, ನೀ ಬಿಸ್ನೆಸ್ಗಾರ. ರೈತರ ಬಗ್ಗೆ ಏನ್ರ ಒಂದ್ ಸ್ವಲ್ಪ ಕಾಳಜಿ ಐತೆ ನಿನಗ? ಏನ್ ರೈತ ರೈತರ ಬಗ್ಗೆ ಕಾಳಜಿ ಐತೆ ಸಾಹೇಬ್ ನಿನಗ? ನೀನು ರೈತರ ಬಗ್ಗೆ ಕಾಳಜಿ ಐತನ? ತುಂಬತಾನ ಅಂತಲ್ಲಪ್ಪ ಹಂಗ ಕೊಡಾಕತ್ತೇವ ನಿನಗ.
ಬರೇ ರೈತ ಅದನ್ನ ನಿನ್ನ ಬಗ್ಗೆ ಏನ್ ಮಾಡ್ಬೇಕು ಕಾಳಜಿ ಹೇಳ ನಾವು ನಿಂದೇನ್ ಜಮೀನ್ದಾಗ ಹಾಳಾಗೈತಪ್ಪ ತೋರ್ಸ್ಬಾ 12 ದಿವಸ ನಿಂತೀವಿ ಮತ್ತೆ ನಿನ್ ಜಮೀನ್ದಾಗ ಹಾಳಾಗೈತಿ ತೋರ್ಸಾರ ನೋಡ ಸಂಪೂರ್ಣ ಬಂದ ಇಲ್ಲದ ಸರ ಮಂಗಳವಾರ ಮಟ್ಟ ತಡೆದ್ರೆ ಮುಗಬೇಕತ್ತಲ್ರಿ ಅವ್ರದ್ದು ಇನ್ನು 2 ದಿವಸಕ್ಕೆ ಏನ್ ಹಾಕಿತ್ರಿ ಇವ್ರಿಗೆ ತರುವಂಥದ್ದು ಕೇಳ್ಯಾರ ತರ್ಬೇಕಲ್ಲ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಿಲ್ಲ ಸರ್ಗೆ ಹಚ್ಚಿರ್ ಸರ್ ಮಾತಾಡ್ತೀರಿ ನಮ್ಮ ಜೋಡಿ ನಾವು ಹೇಳ್ತಿದ್ದೆವು ಮಂಗಳವಾರ ಮಟ್ಟ ಹೇಳ್ಯಾರಿ ಮಂಗಳವಾರ ಮಟ್ಟ ಟೈಮ್ ನಾವು ನಿಂತೀವಲ್ರಿ ಸರ್ ಎಲ್ಲಿ ಇಲ್ಲ ಸರ್ ನಂದು ತಪ್ಪಲ್ಲದ ನೀವು ಯಾರ ಕಡೆ ಗುತ್ತಿಗೆ ತಗೊಂಡ್ರಲ್ಲ ಅವ್ರಿಗೆ ಪ್ರೆಷರ್ ಹಾಕ್ರಿ ನಾವು ಹಾಕೋದಿಲ್ಲ ನಾವು ಟೆಂಡರ್ ಸಂಬಂಧ ಇಲ್ಲ ನಮಗ ನೀವು ಹಿಡಿದ್ರ ನಮ್ಮ ಅಣ್ಣನ ಹಿಡಿದ್ರು ಬಂದ ನಾನ್ ರೂಲ್ಸ್ ಸರಿ ಸರ ನಿಮ್ಗೆ ನುಕ್ಸಾನ್ ಆಗತ್ತಾರ ರೈತರಿಗೆ ನುಕ್ಸಾನ್ ನೋಡೋದನ್ರಿ ನೀವು ರೈತರ ನುಕ್ಸಾನ್ ರೈತರು ನೋಡ್ರಿ ಫಸ್ಟ್ ನಿಮ್ದು ಬಿಡ್ರಿ ರೈತರು ನೋಡ್ರಿ ಅಣ್ಣ ಹಾಕೋರ್ ಅವ್ರದಾರ ಮತ್ತ ಅವ್ರಿಗೆ ಅಣ್ಣ ಇರ್ಲಿಕ್ಕ ಏನ್ ತಿತ್ರ ಬುದಿ ತಿತ್ರ ಏನ ಅಲ್ಲಿ ಗೇರ್ ಹಾಕಿಲ್ಲ ಈಗ ಒಂದ್ ಟೈಮ್ ಕೊಡ್ರಿ ನಮ್ಗೆ ಅಟ್ಲೀಸ್ಟ್ 5 ದಿವಸ ಚಾಲು ಮಾಡಕ್ ಏ ಮಾಡಕ್ಕೆ ಅಂತರೂ ನಕೋರಿ ಒಂದ್ ಮಾಡೋದು ಇಡಬೇಡ್ರಿ ಆಮೇಲೆ ನಾವು ಬಂದ್ ಮಾಡ್ತೀವ್ರಿ ನಿಮ್ಮ ಪರವಾಗಿ ನಾವು ಏನು ಇಲ್ಲ ಇಲ್ರಿ ಸಾಹೇಬ್ರ ಬಂದ್ ಚಾಲು ಮಾಡ್ತಾರೆ ಸರ್ ಸಾಹೇಬ್ರ ಅವರು ಮಂಗಳವಾರ ಮಠ ಅಂತ ಹೇಳ್ಯಾರ ಸಾಹೇಬ್ರ ಮಂಗಳವಾರದೊಳಗೆ ಯಜಮಠ ಬಂದಿಡತ್ ಹೇಳಿ ಹೇಳ್ತೇವತ್ ಹೇಳ್ಯಾರ ಇವ್ರು ಮಾತಾಡ್ಕೊಂಡು ಬಂದೇವತ್ ಹೇಳ್ತಾರ ಮತ್ತೆ ತಹಸೀಲ್ದಾರ್ ಸಾಹೇಬ್ರು ಹೇಳ್ಯಾರ ನಾವು ಮಾತಾಡ್ಕೊಂಡ್ರೆ ಬೇಡತ್ತಾರ ಮಾತಾಡ್ಸರ್ ತಹಸೀಲ್ದಾರ್ ಸಾಹೇಬ್ ಹೊಡಿಲ್ಲ ಅಂತ ಹೇಳಿದ್ರೆ ಹೊಡಿಲ್ರಿ ಅವ್ರು ರೈತರದ ಆಗಲ್ಲ ಆಗ್ಲದ ನಾವು ನಮಗ NTPC ನೋಡ್ರಿ ಇಲ್ಲಿ ನಾ ಹೇಳಂದ್ರೆ ಸಾಹೇಬ್ರ ನಾ ಸ್ವಚ್ಛ ಹೇಳಾಕತ್ತೀನಿ ಬಿಟ್ಟು ನಮ್ಮ ಮನ್ಯಾನವ್ರ ಟೆಂಡ್ರ ಆದ್ರೂ ನೀವು ನಮ್ಮ ಮನ್ಯಾನವ್ರು ಅದೇರಿ ಅಂದ್ರೂ ನಾವು ಮಾಡಿಸ್ಕೊಡೋದಿಲ್ಲ ತೊಂದರೆ ಐತಿ ಅವ್ರಿಗೆ ಪ್ರೆಷರ್ ಹಾಕ್ರಿ ನಿಮ್ಗೆ ಯಾರು ಟೆಂಡರ್ ಕೊಟ್ಟಾರಲ್ಲ ಅವ್ರಿಗೆ ಪ್ರೆಷರ್ ಹಾಕ್ರಿ ಅವ್ರು ಇಮಿಡಿಯೇಟ್ಲಿ ಮಾಡಿ ಇದು ಹಾಕದ ಅವಾಗ ಹೇಳ್ರಿ ನಮ್ಮ ರೈತರು ಹೆಂಗ ಆಶೆಕ ಭೂಮಿ ಕೊಟ್ಬಿಟ್ರೆ ಮುಂದೋಗಿ ಅವತ್ತು ಎಲ್ಲರೂ ನಾವು ಒಕ್ಕಟ್ಟಾಗಿದ್ರೆ ಇದು NTPC ಇಲ್ಲಿ ನಮಗಿಲ್ಲ ನಮಗೆ ಕರೆಂಟು ಇಲ್ಲಿದೆ ಇದರಿಂದ ನಮ್ಗೆ 10 ಪೈಸೆ ಲಾಭ ಇಲ್ಲ ನಮ್ಮ ಜಿಲ್ಲಾಕ್ಕೂ ಇಲ್ಲ ನಮ್ಮ ತಾಲೂಕಿಗೆ ಕರೆಂಟ್ ಇಲ್ಲ ಸರ್ ನಮಸ್ಕಾರ ಸರ್ ಇದೆ ಬೋಧಿ ತುಂಬ ಸಂಬಂಧ ನಿಮ್ಮ ಕಡೆ ಒಂದು ರೈತ ಸಂಘದ ಅರ್ಜಿ ಲೆಟರ್ ಕೊಟ್ಟಿರೇನು ಸರ್ ಅದೇ ಸರ್ ಈಗ ಅವರು ಟೆಂಡರ್ ತೊಗೊಂಡಿದ್ದರು ಅದೇ ಸರ್ ನಮ್ಗೆ ಅಷ್ಟು ಈಗ ಆಲ್ರೆಡಿ ನಾವು 12 ದಿನ ವೆಯ್ಟ್ ಮಾಡಿದ್ದೀವಿ ಇನ್ನೂ ಇದಾಗಲಿಲ್ಲ ಮತ್ತೆ ಅಂತೇಳಿ ಬಂದೆ ಸರ್ 2 ಬಂದಿವಿ ಸರ್ ಇಲ್ಲೇ ಮಾತಾಡೋಕ್ಕೆ ಹಾಂ ಸರ್ ಅದೇ ಸರ್ ಅದಕ್ಕೆ ಸರ್ ಈಗ ಒಂದಿನ ತಾವಾರ ಕಡೆ ಬಂದರೆ ಸರ್ ಇವ್ರು ಕರ್ಕೊಂಡು ಅವ್ರ ಜೊತೆ ಡಿಮ್ಯಾಂಡ್ಸ್ ಅವರು ಒಳಗಡೆ ಮಾತಾಡ್ಸೋಣ ಸರ್ ಏನು ಹೌದೇನು ಸರ್ ಸರ್ 2 ತಾರೀಕು ಬಂದರು ಸರ್ ಅದೇ ಸರ್ ಈಗ ಇವರು ಅದೇ ನಮ್ಮ ಇವ್ರೇನಂತಾರೆ ಸರ್ ಸಂಘಟನೆಯವರು ಈಗ ಅಲ್ಲಿವರೆಗೂ ಬಂದಂತಾರೆ ಅದಕ್ಕೆ ಇವರು ಟೆಂಡರ್ ನಮ್ಮ ಇಷ್ಟು ದಾರಿದ್ದೇವೆ ಮತ್ತು ನಮ್ಮ ಜೀವನ ಕಷ್ಟ ಆಗಿಲ್ಲ ಅಂತಾರೆ ಅದಕ್ಕೆ ಈಗ ಸರ್ ಈಗ ಅದಕ್ಕೆ ಅಲ್ಲಿವರೆಗೂ ಸೋಮವಾರ ಇದ್ರು ಸರಿ ಸೋಮವಾರ ಒಂದು ಮಾತು ಹೇಳಿ ಸರ್ ಈಗ ಏನೋ ನೋಡಿ ಏನು ಯಾವ DC ಸಾಹೇಬ್ರು ಮಾತಾಡ್ತಾರೆ ಇಲ್ಲಿ DC ಅವ್ರಿಗೆ ಹಚ್ತಾನ ನೋಡ್ರಿ ಬಿಡು ಅವರಿಲ್ಲ ಡ್ಯೂಟಿ ಮ್ಯಾಗ ಯಾಕೆ ಮಾತಾಡೋದು ನಾ ಮಾತಾಡ್ತೀನಿ DC ಅವ್ರಿಗೆ ಮಾತಾಡ್ತೀನಿ ಆಯ್ತು ತಡಿ ಸರ್ ನೋಡೋದು ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಮಾಡಿ ಯಾಕಿದು ಮಾಡೋದು DC ಅವ್ರಿಗೆ ಹಚ್ಚೋ ನೋಡ್ರಿ ಇನ್ನೇ ಕೊಟ್ಟು ಬಂದೆ ನೋಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.